ಇವತ್ತು ಮನೆಯಲ್ಲಿ ಆರ್ಗನೈಸ್ ಮಾಡ್ಬೇಕಾದ್ರೆ ಮನೆಯಲ್ಲಿ ಫುಲ್ ಲೆಂತ್ ಒಂದು ಫ್ರೇಮ್ಲೆಸ್ ಮಿರರ್ ಇಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಆನ್ಲೈನೆಲ್ಲ ಚೆಕ್ ಮಾಡಿದ್ವಿ, ಬಟ್ ನಮಗೆ ಬೇಕಿರೋ ಡೈಮೆನ್ಷನ್ಸ್ ಎಲ್ಲ ಅವೈಲೇಬಲ್ ಇರಲಿಲ್ಲ. ಸೊ ಹೀಗೆ ಹೊರಗಡೆ ಹೋಗಿ ಲೋಕಲ್ ಸ್ಟೋರ್ಸಲ್ಲಿ ನಮಗೆ ಬೇಕಿರೋ ಡೈಮೆನ್ಷನ್ನ ಕೊಟ್ಟು ಕಟ್ ಮಾಡಿಸ್ಕೊಂಡು ತೊಗೊಂಬಂದು ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನನ್ನಯ ನಾಳೆ ನಿನ್ನಯ ಪಾಲೆ, ನನ್ನ ಬದುಕೆ ನಿನ್ನದು ಗೆಳತಿ. ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪೂರ ನಿನ್ನನ್ನೇ. ಒಂದ್ ಅಂಗಡಿಗೆ ಹೋಗಿದ್ವಿ, ಬಟ್ ಕ್ಲೋಸಿಂಗ್ ಟೈಮ್ ಅವರು ಈ ಕಟ್ ಮಾಡಕ್ ಆಗಲ್ಲ. ಆಗಿರೋ ಒಂದು ಕ್ಲೋಸಿಂಗ್ ಟೈಮ್ ಅಲ್ವಾ, ಸೊ ಅವರು ಹುಡುಗ ಬೇರೆ ಇಲ್ಲ, ಎಲ್ಲೋ ಹೊರಗಡೆ ಹೋಗ್ಬಿಟ್ಟಿದ್ದಾನೆ, ಡೆಲಿವರಿ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಮ್ಯಾಪ್ಸ್ ಅಲ್ಲಿ ಇನ್ನೊಂದು ಚೆಕ್ ಮಾಡ್ಕೊಂಡು ಗೂಗಲ್ ಅಲ್ಲಿ ಅವ್ರಿಗೆ ಕಾಲ್ ಮಾಡ್ಕೊಂಡು ಹೊರಟಿದೀವಿ. ಅವರು ಕ್ಲೋಸಿಂಗ್ ಟೈಮ್ ಅಂತ ಹೇಳಿದ್ರು, ಬಟ್ ರಿಕ್ವೆಸ್ಟ್ ಮಾಡಿ ಇರೋದಕ್ಕೆ ಹೇಳಿ ಹೊರಟಿದೀವಿ ಈಗ. ಸೊ we'll see. I hope we get what we want. ಅದು ಸ್ಮಾಲ್ ಶಾಪ್ ಅನ್ಕೊಂಡ್ರೆ ಗೋಡಂಗೆ ಬಂದಿದ್ದೀವಿ. ಇವರು ನಮ್ಗೆ ಬೇಕಿರೋ ಡಿಸೈನ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ರಿಕ್ವೆಸ್ಟ್ ಮಾಡಿದೆ, ಬಟ್ ಆದ್ರೂ ಅದು ಮೆಷಿನ್ ಕಟ್ಟಿಂಗ್ ಎಲ್ಲ ಆಗೋದು ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ನೋಡೋಣ ಏನು ಮಾಡ್ತಾರೆ. Finally I'm getting my mirror. What more do girls want tell? ಕಾರ್ಗೆ ಹಾಕೊಂಡು ಬರೋಣ ಅಂತ ಪ್ಲಾನ್ ಇದ್ದಿದ್ದು ನಮ್ಗೆ ಆ್ಯಕ್ಚುಲಿ. ಬಟ್ ನಾವು 2 feet ಅಗಲ ಮಾಡ್ಸೋಣ ಅಂತಿದ್ವಿ, ಬಟ್ 2.5 feet ಮಾಡಿಸಿದ್ವಿ. ಸೊ ಅವ್ರು ಹೇಳಿದ್ರು ಕಾರಲ್ಲಿ ಯಾವುದೇ ಕಾರಣಕ್ಕಾಗಲ್ಲ, ಒಬ್ಬಷ್ಟಲ್ಲಿ ಹೊರಟೋಗುತ್ತೆ ಅಂತ. ಅದಾದ್ಮೇಲೆ ಅವ್ರ ಗಾಡಿಗೆ ಹೇಳಿಕೊಂಡು ಕನ್ವಿನ್ಸ್ ಮಾಡಿ ಅವ್ರ ಗಾಡಿಯಲ್ಲಿ ಹಾಕೊಂಡು ಹೊರಟಿದ್ದೀವಿ ಮನೆಗೆ ಹೋಗಿ ಬಿಲ್ಲಿಂಗ್ ಎಲ್ಲ ಮಾಡಿ ಫಿಕ್ಸ್ ಮಾಡಿ ನೋಡೋಣ ಹೇಗೆ ಕಾಣುತ್ತೆ ಅಂತ. ಸೊ ಮನೆಗೆ ಹೋದ್ಮೇಲೆ ಮತ್ತೆ ಬಿಟ್ಟಾಗ ಈಗ ಡ್ರಿಲ್ ಮಾಡಿ ಇದನ್ನ ವಾಲ್ಗೆ ಹ್ಯಾಂಗ್ ಮಾಡೋದೇ ಸ್ಕ್ರೂ ಫಿಟ್ಟಿಂಗ್ ಎಲ್ಲ ಮುಗೀತು. ಇದು ಮಿರರ್ನ ಫೈನಲ್ ಲುಕ್. ಆ್ಯಂಡ್ ಈಗ ವಾಲ್ಗೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಪ್ಲ್ಯಾನಿಂಗ್ ಆ್ಯಂಡ್ ಹೇಗೆ ಮಾಡ್ತೀವಿ ಅನ್ನೋದನ್ನು ಮಾಡಿ ನೆಕ್ಸ್ಟ್ ವೀಡಿಯೋಲಿ ಅಪ್ಲೋಡ್ ಮಾಡ್ತೀವಿ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.